ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಒಂದ್ಸಲ ಊಹೆ ಮಾಡಿ, ಬಸ್ ಒಂದು 10 ಜನರನ್ನ ತುಂಬಿಕೊಂಡು ಹೋಗ್ತಾ ಇರುತ್ತೆ. ಇದ್ದಕ್ಕಿದ್ದಂತೆ ಭಾರಿ ಗಾತ್ರದ ಡ್ರೋನ್ ಬಂದು ಅಪ್ಪಳಿಸುತ್ತೆ. ಹೇಗಿರುತ್ತೆ ಅವಾಗ? ಈಗ ರಷ್ಯಾ ಅದೇ ಕೆಲಸವನ್ನ ಮಾಡಿದೆ. ಕ್ರೂರ ಕೆಲಸ. ಚಲಿಸ್ತಾ ಇದ್ದ ಬಸ್ ಮೇಲೆ ಡ್ರೋನ್ ನುಗ್ಗಿಸಿದೆ. ಏನೋ ಕಡೆ ಬಲೂಚಿಸ್ತಾನದ ಪರಿಸ್ಥಿತಿ ಇನ್ನಷ್ಟು ತೀವ್ರ ಆಗ್ತಿದೆ. 200 ಪಾಕ್ ಸೈನಿಕರ ಹತ್ಯೆಯಾಗಿರೋ ಬಗ್ಗೆ ಮಾಹಿತಿ ಬರ್ತಾ ಇದೆ. 200 ದೊಡ್ಡ ಯುದ್ಧವನ್ನ ಶುರು ಮಾಡಿದ್ದಾರೆ ಬಲೂಚಿಗಳು ಪಾಕ್ ಮೇಲೆ, ಮುನೀರನ ಸೇನೆ ಮೇಲೆ. ಈತ ಭಾರತದ ಆರ್ಥಿಕತೆ, ಅದರ ಬೆಳವಣಿಗೆಗೆ ಮಸ್ಕ್ ಶಾಕ್ ಆಗಿದ್ದಾರೆ. ಇನ್ನೊಂದ್ ಕಡೆ ಹಲವು ದಿನಗಳ ಬಳಿಕ ಇರಾನ್ನ ಖಾಮ್ನೈ ಮತ್ತೆ ಹೊರಗೆ ಬಂದು ಅಮೆರಿಕಗೆ ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಜಪಾನ್ ನಲ್ಲಿ ಮತ್ತೆ ಚೀನಾ ವಿರೋಧಿ ಪ್ರಧಾನಿ ಅಧಿಕಾರಕ್ಕೆ ಇರುವ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಈ ಕಡೆ ಇದೆಲ್ಲವನ್ನ ಇವತ್ತಿನ ಬುಲೆಟಿನ್ ನಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಟ್ರಂಪ್ಗೆ ಆಗಿರೋ ದ್ರೋಹದ ಬಗ್ಗೆ ನೋಡ್ತಾ ಹೋಗೋಣ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಟ್ರಂಪ್ ರನ್ನ ಒಬ್ಬ ಜೋಕರ್ ತರ ಮಾಡಿಬಿಟ್ಟಿದ್ದಾರೆ. ಟ್ರಂಪ್ ಏನು ಹೇಳಿಕೆ ಕೊಟ್ಟಿದ್ರು ಜಸ್ಟ್ 1-2 ದಿನದ ಹಿಂದಷ್ಟೇ. ಪುಟಿನ್ಗೆ ಹೇಳಿದ್ದೀನಿ ನಾನು ಇನ್ನೊಂದು ವಾರ ದಾಳಿ ಮಾಡಲ್ಲ ಅಂತ ಹೇಳಿ ಅವ್ರು ನಂಗೆ ಪ್ರಾಮಿಸ್ ಮಾಡಿದ್ದಾರೆ. ನಾನು ಹೇಳಿದ್ದೀನಿ, ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. 48 hours ಆಗಿಲ್ಲ ಇನ್ನು ಹಂಗೆ ಹೇಳಿ ಟ್ರಂಪ್. ಪುಟಿನ್ ಯುಕ್ರೇನ್ ಮೇಲೆ ಭಯಾನಕ ದಾಳಿ ಮಾಡಿದ್ದಾರೆ. ಪ್ಲಾವೋಯಾರ್ಡ್ ಅನ್ನೋ ಜಿಲ್ಲೆಯಲ್ಲಿ ಚಲಿಸ್ತಾ ಇದ್ದ ಬಸ್ಗೆ ಡ್ರೋನ್ ನುಗ್ಗಿಸಿದ್ದಾರೆ. ಎಂದಿನಂತೆ ಕೆಲಸ ಮಾಡಿ ಗಣಿ ಕಾರ್ಮಿಕರು ಬಸ್ಸಲ್ಲಿ ಮನೆಗೆ ಹೋಗ್ತಾ ಇದ್ರು. ರಷ್ಯಾ ಕಡೆಯಿಂದ ಬಂದ ಡ್ರೋನ್ ಬಸ್ಸಿನ ಮೇಲೆ ನುಗ್ಗಿದೆ. 12 ಮಂದಿಯ ಪ್ರಾಣ ಹೋಗಿದೆ, 7 ಜನ ಗಾಯಗೊಂಡಿದ್ದಾರೆ. ಇಡೀ ಜಗತ್ತಿನಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಮಾಯಕರ ಮೇಲಿನ ದಾಳಿ ಅಂತ ರಷ್ಯಾ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಜನವರಿ 29ನೇ ತಾರೀಕು ಟ್ರಂಪ್ ಯುಕ್ರೇನ್ ನಲ್ಲಿ ವಿಪರೀತ ಚಳಿ ಇದೆ, ಹೀಗಾಗಿ ನಾನು ಪುಟಿನ್ಗೆ ಕಾಲ್ ಮಾಡಿದೆ, ಯುಕ್ರೇನ್ ಮೇಲೆ ದಾಳಿ ಮಾಡಬೇಡಿ ಅಂತ ಹೇಳಿ ನಾನು ಪುಟಿನ್ಗೆ ಹೇಳಿದೆ. ನನ್ನ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಓಕೆ ದಾಳಿ ಮಾಡಲ್ಲ 1 ವಾರ ಅಂತ ಪುಟಿನ್ ಹೇಳಿದ್ದಾರೆ ಅಂತ ಟ್ರಂಪ್ ಹೇಳ್ಕೊಂಡಿದ್ರು. ಆದ್ರೆ ಈಗ ರೆಸ್ಪೆಕ್ಟ್ ಅನ್ನ ಪುಟಿನ್ ಬೂದಿ ಮಾಡಿದ್ದಾರೆ. ಟ್ರಂಪ್ ರನ್ನ ಇಂಟರ್ನ್ಯಾಷನಲಿ ಒಬ್ಬ ಜೋಕರ್ ತರ ಮಾಡಿದ್ದಾರೆ. ಈಗ ಟ್ರಂಪ್ ಇದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡ್ಬೇಕು. ಇನ್ನು ರಷ್ಯಾ ದಾಳಿ ಮಾಡಿರೋ ಪ್ಲಾವ್ಲೋ ಯಾರ್ಡ್ ಅನ್ನೋ ಪ್ರದೇಶ ಇದೆಯಲ್ಲ, ಇದು ಕೂಡ ಇಂಪಾರ್ಟೆಂಟ್. ಇದು ಯುದ್ಧ ಪೀಡಿತ ಪ್ರದೇಶ ಆಗಿರಲಿಲ್ಲ. ಡೊನೆಟ್ಸ್ಕ್, ಜಪೋರಿಜಿಯಾ ಪ್ರಾಂತ್ಯಗಳ ಅಕ್ಕಪಕ್ಕದಲ್ಲಿದ್ರೂ ಕೂಡ ಹೆಚ್ಚು ದಾಳಿ ಆಗ್ತಾ ಇರಲಿಲ್ಲ. ಈಗ ಅಲ್ಲೇ ಹೊಡೆದಿದ್ದಾರೆ. ಇನ್ನು ಪ್ರತ್ಯೇಕ ಘಟನೆಯಲ್ಲಿ ಯುಕ್ರೇನ್ನ ಜಪೋರಿಜಿಯಾ ಮೆಟರ್ನಿಟಿ ಆಸ್ಪತ್ರೆ ಮೇಲೂ ಕೂಡ ಭಾನುವಾರ ದಾಳಿಯಾಗಿದೆ. ಇದರಲ್ಲಿ ಕನಿಷ್ಠ 2 ಮೃತಪಟ್ಟಿದ್ದಾರೆ, 6 ಮಂದಿ ಗಾಯಗೊಂಡಿದ್ದಾರೆ. ಮತ್ತೊಂದು ಕಡೆ ರಷ್ಯಾ ಕದ್ದು ಮುಚ್ಚಿ ಇಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಕಂಪನಿಯ ಸ್ಟಾರ್ಲಿಂಕ್ ಇಂಟರ್ನೆಟ್ ಯೂಸ್ ಮಾಡ್ತಿದೆ. ತನ್ನ ಅಟ್ಯಾಕ್ ಡ್ರೋನ್ ಕಂಟ್ರೋಲ್ ಮಾಡೋಕೆ ಇದನ್ನ ಯೂಸ್ ಮಾಡ್ತಿದೆ ಅಂತ ಯುಕ್ರೇನ್ ಆರೋಪಿಸಿತ್ತು. ಹೀಗಾಗಿ ಸ್ಪೇಸ್ ಎಕ್ಸ್ ರಷ್ಯಾಗೆ ಸಿಗ್ತಾ ಇದ್ದ ಅನಧಿಕೃತ ಇಂಟರ್ನೆಟ್ ಆಕ್ಸೆಸ್ ಅನ್ನ ಬ್ಲಾಕ್ ಮಾಡಿದೆ. ಇದರ ಬಗ್ಗೆ ಮಾತನಾಡಿದ ಮಸ್ಕ್, ಈಗ ವರ್ಕೌಟ್ ಆಗ್ತಿದೆ, ರಷ್ಯಾಗೆ ಯಾವುದೇ ರೀತಿಯ ಸ್ಟಾರ್ಲಿಂಕ್ ಆಕ್ಸೆಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಮಿಡಲ್ ಈಸ್ಟ್ ನಲ್ಲಿನ ಆತಂಕ ಹಾಗೆ ಇದೆ. ಇದರ ಮಧ್ಯೆ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿ ಆಚೆಗೆ ಬಂದಿದ್ದಾರೆ, ಆರ್ಭಟಿಸಿದ್ದಾರೆ. ಈ ಬಾರಿ ಅಮೆರಿಕನ್ನರು ಸಂಘರ್ಷ ಶುರು ಮಾಡಿದ್ರೆ ಅದು ಪ್ರಾದೇಶಿಕ ಯುದ್ಧ ಆಗುತ್ತೆ ಅಂತ ಬೆದರಿಕೆ ಹಾಕಿದ್ದಾರೆ. ಕ್ಲಿಯರ್, ನೀವು ನಮಗೆ ಹೊಡೆದ್ರೆ ನಿಮ್ಮ ಅಕ್ಕಪಕ್ಕ ಇರೋ ಎಲ್ಲ ಮಿತ್ರರನ್ನ ಬೂದಿ ಮಾಡಿಬಿಡ್ತೀನಿ ನಾನು ಅಂತ ಹೇಳಿ ಬೆದರಿಕೆ ಹೊಡಿದ್ದಾರೆ. ಈ ದೊಡ್ಡ ಸೈತಾನ್ಗಳು ಅಂದ್ರೆ ಅಮೆರಿಕನ್ಸ್ ನಾವು ಯುದ್ಧ ನೌಕೆ ಸಮೇತ ಬರ್ತೀವಿ ಅಂತ ಹೆದರಿಸ್ತಾರೆ. ಇದನ್ನು ಹೊಸ ವಿಚಾರ ಅಲ್ಲ. ಇಂಥ ಮಾತುಗಳಿಗೆಲ್ಲ ಇರಾನ್ ಹೆದರಲ್ಲ. ನಾವು ಯಾರ ಮೇಲೂ ದಾಳಿ ಮಾಡಲ್ಲ, ನಮ್ಮ ಮೇಲೆ ದಾಳಿ ಮಾಡಿದ್ರೆ ಸುಮ್ಮನೆ ಬಿಡಲ್ಲ, ಶತ್ರುಗಳು ಕೆಟ್ಟ ಪರಿಣಾಮ ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇರಾನ್ ಆದಷ್ಟು ಬೇಗ ನಮ್ಮೊಂದಿಗೆ ಡೀಲ್ ಮಾಡ್ಕೊಂಡ್ರೆ ಒಳ್ಳೆಯದು, ಇಲ್ಲ ಅಂದ್ರೆ ಅಲಿ ಖಾಮೆನಿ ಕೊಟ್ಟಿರುವ ಹೇಳಿಕೆ ಇದೆಯಲ್ಲ ಜಾರಿಗೆ ಬರುತ್ತಾ ಇಲ್ವಾನೋ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಮಾತನಾಡಿ, ನಮಗೆ ಅಮೆರಿಕ ಮೇಲೆ ನಂಬಿಕೆ ಇಲ್ಲ ಅಂದಿದ್ದಾರೆ. ಯಾವುದೇ ಮಾತುಕತೆ ನಡೆಸಬೇಕಾದ್ರೂ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ. ಈಗ ಆ ನಂಬಿಕೆ ಮುರಿದು ಬಿದ್ದಿದೆ. ಕೆಲವರು ತಮ್ಮ ಬೆನಿಫಿಟ್ಗಾಗಿ ಟ್ರಂಪ್ ಯುದ್ಧ ಶುರು ಮಾಡಲಿ ಅಂತ ಟ್ರಿಕ್ ಮಾಡ್ತಿದ್ದಾರೆ. ಆದ್ರೆ ಟ್ರಂಪ್ ಸರಿಯಾದ ನಿರ್ಧಾರ ತಗೊಳ್ತಾರ ನಂಬಿಕೆ ನನಗಿದೆ ಅಂತ ಇಸ್ರೇಲ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಹಾಗೆ ಇರಾನ್ ನ್ಯಾಯಯುತವಾದ ಡೀಲ್ ಬಯಸುತ್ತೆ. ನಾವು ಅಣ್ವಸ್ತ್ರ ಪಡೆದೇ ಇರೋಕೆ ಒಪ್ಕೊಳ್ತೀವಿ, ಆದ್ರೆ ಅಮೆರಿಕ ನಮ್ಮ ಮೇಲೆ ಹಾಕಿರೋ ಸ್ಯಾಂಕ್ಷನ್ಸ್ ತೆಗಿಬೇಕು, ಯುದ್ಧ ಮಾಡಿದ್ರೆ ಎಲ್ಲ ಸರ್ವನಾಶ ಅಂತ ಹೇಳಿದ್ದಾರೆ. ಈ ನಡುವೆ ಮುಚ್ಚಿದ ಕೋಣೆ ಒಳಗಡೆ ಅಮೆರಿಕ ಮತ್ತು ಇಸ್ರೇಲ್ನ ಹಿರಿಯ ಸೇನಾಧಿಕಾರಿಗಳು ಮಾತುಕತೆ ಮಾಡಿದ್ದಾರೆ. ಅಮೆರಿಕದ ಪೆಂಟಗನ್ ನಲ್ಲಿ ಈ ಮೀಟಿಂಗ್ ಆಗಿದೆ. ಇಸ್ರೇಲ್ನ ಸೇನಾ ಮುಖ್ಯಸ್ಥ ಎಯಾಲ್ ಜಮೀರ್, ಮೊಸಾದ್ ನಿರ್ದೇಶಕರಾದ ಡೇವಿಡ್ ಬರ್ನಿಯಾ ಈ ಮೀಟಿಂಗ್ ಗೋಸ್ಕರ ಅಮೆರಿಕಗೆ ಬಂದಿದ್ರು. ಸದ್ಯ 2 ಕಡೆಯವರು ಮೀಟಿಂಗ್ ಬಗೆಗಿನ ಮಾಹಿತಿ ಬಿಟ್ಕೊಟ್ಟಿಲ್ಲ. ಆದ್ರೆ ಮುಂದಿನ 2 ವಾರಗಳ ಅಥವಾ 2 ತಿಂಗಳ ಒಳಗಡೆ ಅಮೆರಿಕ ಇರಾನ್ ಮೇಲೆ ಸೇನಾ ದಾಳಿ ಮಾಡಬಹುದು. ಆದ್ರೆ ದಾಳಿ ಮಾಡೋ ಎಲ್ಲಾ ವಿಚಾರಗಳನ್ನ ಅಮೆರಿಕ ನಮ್ಮ ಜೊತೆ ಶೇರ್ ಮಾಡಲ್ಲ, ಅಂತಿಮ ನಿರ್ಧಾರ ಮಾಡೋ ಪ್ರಾಸೆಸ್ ನಿಂದ ನಮ್ಮನ್ನ ದೂರ ಇಡುತ್ತೆ ಅಂತ ಇಸ್ರೇಲ್ ಸೇನಾ ಮುಖ್ಯಸ್ಥ ಜಮೀರ್ ಹೇಳಿದ್ದಾರೆ. ಮತ್ತೊಂದ್ ಕಡೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಲಿ ಅಂತ ಇಸ್ರೇಲ್ ಬಯಸ್ತಾ ಇದೆ ಅಂತ ವರದಿಯಾಗಿದೆ. ಯಾಕಂದ್ರೆ ಹಾಗೆ ಮಾಡದೆ ಹೋದ್ರೆ ಕೆಟ್ಟ ಪರಿಣಾಮ ಫೇಸ್ ಮಾಡಬೇಕಾಗುತ್ತೆ. ಇರಾನ್ ಅಣ್ವಸ್ತ್ರ ಪಡೆಯೋ ಕಡೆಗೆ ಸಾಗುತ್ತೆ ಅಂತಲೂ ಇಸ್ರೇಲ್ ಅಧಿಕಾರಿಗಳು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಇರಾನ್ ಮೇಲೆ ಅಮೆರಿಕ ಏನಾದ್ರೂ ದಾಳಿ ಮಾಡಿ ಸಂಘರ್ಷ ಶುರುವಾಯಿತು ಅಂದ್ರೆ ಇಸ್ರೇಲ್ಗೆ ಖರ್ಚು ಜಾಸ್ತಿ ಆಗುತ್ತೆ. ಇರಾನ್ ಜೊತೆ ಕಾದಾಡೋಕೆ ಸುಮಾರು $10 ಬಿಲಿಯನ್ ಮತ್ತೆ ಕಿತ್ಕೊಂಡು ಹೋಗುತ್ತೆ ಅಂತ ಇಸ್ರೇಲ್ ಲೆಕ್ಕಾಚಾರ ಮಾಡ್ತಾ ಇದೆ, ರಿಪೋರ್ಟ್ಸ್
ಬರ್ತಾ ಇವೆ. ಇನ್ನು ಸ್ನೇಹಿತರೆ, ಈಗ ಭಾರತ ಡಯಾಬಿಟಿಸ್ ಕ್ಯಾಪಿಟಲ್. 10 ಕೋಟಿ ಜನರಿಗೆ ಆಲ್ರೆಡಿ ಸಕ್ಕರೆ ಕಾಯಿಲೆ, 13 ಕೋಟಿಗೂ ಅಧಿಕ ಜನ ಪ್ರೀ ಡಯಾಬಿಟಿಕ್ ಸ್ಟೇಜ್ ನಲ್ಲಿದ್ದಾರೆ. ಅಂದ್ರೆ ಶುಗರ್ ಬರೋದಕ್ಕೆ ಜಸ್ಟ್ ಒಂದು ಸ್ಟೆಪ್ ಹಿಂದೆ ಇದ್ದಾರೆ. ವಿಪರ್ಯಾಸ ಏನಂದ್ರೆ ನಾವು ಸ್ಮಾರ್ಟ್ ವಾಚ್ ಕಟ್ಕೊಂಡು ಎಷ್ಟು ಹೆಜ್ಜೆ ನಡೆದ್ವಿ, ಎಷ್ಟು ನಿದ್ದೆ ಮಾಡಿದ್ವಿ ಅಂತೆಲ್ಲ ಟ್ರ್ಯಾಕ್ ಮಾಡ್ತೇವೆ. ಆದ್ರೆ ಆರೋಗ್ಯಕ್ಕೆ ಬೇಕಾಗಿರೋ ಶುಗರ್ ಲೆವೆಲ್ ನ ಹೆಚ್ಚಿನ ಜನ ಚೆಕ್ ಮಾಡೋದು ಗೊತ್ತೇ ಇಲ್ಲ. ಇದಕ್ಕೊಂದು ಸ್ಮಾರ್ಟ್ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಬೀಟೋ ಕರು ಗ್ಲುಕೋಮೀಟರ್. ಇದನ್ನ ಬಳಸಿ ನಿಮ್ಮ ಸಕ್ಕರೆ ಪ್ರಮಾಣವನ್ನ ಮನೆಯಲ್ಲೇ ಕಂಡುಹಿಡಬಹುದು. ನಿಮ್ಮ ಸ್ಮಾರ್ಟ್ ಫೋನ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ. ಬ್ಯಾಟರಿ ಬೇಡ, ಚಾರ್ಜಿಂಗ್ ಬೇಡ, ಬ್ಲೂಟೂತ್ ಕೂಡ ಬೇಡ. ಟೆಸ್ಟ್ ಮಾಡಿದ ತಕ್ಷಣ ರೀಡಿಂಗ್ಸ್ ಎಲ್ಲ ಬೀಟೋ ಆಪ್ ನಲ್ಲಿ ಆಟೋಮ್ಯಾಟಿಕಲಿ ಸೇವ್ ಕೂಡ ಆಗುತ್ತೆ. ಅಲ್ಲಿಂದಲೇ ಡಾಕ್ಟರ್ಸ್ಗೂ ಶೇರ್ ಮಾಡಬಹುದು. ಇದು CDSCO ಮತ್ತು ISO ಸರ್ಟಿಫೈಡ್ ಕೂಡ. ಅಮೆಜಾನ್ ನಲ್ಲಿ 4,000ಕ್ಕೂ ಅಧಿಕ ಜನ ರಿವ್ಯೂ ಮಾಡಿ 4.3 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸೇಲ್ ನಡೀತಿರೋದ್ರಿಂದ ಬೆಸ್ಟ್ ಆಫರ್ ಪ್ರೈಸ್ ಮೇಲೆ ಸಿಗ್ತಾ ಇದೆ. ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ತಾ ಇದ್ದೀರಾ. ಇದನ್ನ ಖರೀದಿ ಮಾಡೋ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಆಸಕ್ತರು ಚೆಕ್ ಮಾಡಿ ಪರ್ಚೇಸ್ ಮಾಡಬಹುದು. ಹಾಗೆ ಅಗತ್ಯ ಇರೋ ಯಾರಿಗಾದ್ರೂ ಕೂಡ ಈ ಲಿಂಕ್ ಅನ್ನು ನೀವು ಶೇರ್ ಕೂಡ ಮಾಡಬಹುದು. ಬನ್ನಿ ಈಗ ಸುತ್ತು ಜಗತ್ತಲ್ಲಿ ಕಂಟಿನ್ಯೂ ಮಾಡೋಣ. ಇದೆಲ್ಲ ಬೆಳವಣಿಗೆಗಳ ನಡುವೆ ಇರಾನ್ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಟಿಟ್ ಫಾರ್ ಟ್ಯಾಟ್ ಗೇಮ್ ಮುಂದುವರೆದಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಸಂಘಟನೆಯನ್ನ ಯುರೋಪ್ ಉಗ್ರ ಸಂಘಟನೆ ಅಂತ ಹೇಳಿತ್ತು. ಇದಕ್ಕೆ ಇರಾನ್ ಕೂಡ ತಿರುಗೇಟು ಕೊಟ್ಟಿದೆ. ಯುರೋಪ್ ರಾಷ್ಟ್ರದ ಸೇನೆಗಳನ್ನ ಉಗ್ರ ಸಂಘಟನೆ ಅಂತ ಡಿಕ್ಲೇರ್ ಮಾಡಿದೆ. ಇರಾನ್ ಪಾರ್ಲಿಮೆಂಟ್ ನ ಸ್ಪೀಕರ್ ಬಗೇರ್ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಇತ್ತ ಬಲೂಚಿಸ್ತಾನ ಅಕ್ಷರಶಃ ಯುದ್ಧ ಭೂಮಿಯಾಗಿ ಬದಲಾಗಿದೆ. ಪಾಕ್ ಸೇನೆ ವಿರುದ್ಧ ಆಪರೇಷನ್ ಹೆರೋಪ್ ಫೇಸ್ 2 ಕಂಟಿನ್ಯೂ ಆಗಿದೆ. 200ಕ್ಕೂ ಅಧಿಕ ಪಾಕ್ ಸೈನಿಕರು ಗಾನ್. ಬಲೂಚ್ ಪಡೆ ಇದನ್ನ ಹೇಳಿಕೊಂಡಿದೆ. ಇದರಲ್ಲಿ ಹೆಚ್ಚಾಗಿ ಪಂಜಾಬಿ ಮೂಲದ ದಾಳಿಕೋರರು, ಪೊಲೀಸರು ಮತ್ತು ಫ್ರಂಟಿಯರ್ ಕೋರ್ನ ಆಕ್ರಮಣಕಾರರು ಇದ್ದಾರೆ ಅಂತ ಬಲೂಚಿಗಳು ಹೇಳಿದ್ದಾರೆ. ಮುಂದಿನ ಸೇನೆಯನ್ನು ಅವರು ಈ ತರ ಕರಿತಾ ಇರೋದು. ಬಲೂಚಿಸ್ತಾನದ ಕರಾನ್, ಮಸ್ತಾಂಗ್, ಟಾಂಪ್ ಮತ್ತು ಪಸ್ನಿ ಪ್ರದೇಶಗಳಲ್ಲಿ ಹೋರಾಟ ಆಗಿದೆ. ಆದರೆ ಕ್ವೆಟ್ಟಾ, ನೋಶ್ಕಿ ಸೇರಿದಂತೆ ಹಲವು ಕಡೆ ಇನ್ನೂ ಹೋರಾಟ ಮುಂದುವರೆದಿದೆ. ಪಾಕ್ ಸೈನಿಕರನ್ನ ನಾವು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ್ದೀವಿ. ಈ ಆನ್ ಗೋಯಿಂಗ್ ಆಪರೇಷನ್ ನಲ್ಲಿ ನಮ್ಮ 18 ಹೋರಾಟಗಾರರನ್ನ ಕಳ್ಕೊಂಡಿದ್ದೀವಿ ಅಂತ BLA ಹೇಳಿದೆ. ಹಾಗೆ ಇದರಲ್ಲಿ ಮಹಿಳಾ ಹೋರಾಟಗಾರರು ಕೂಡ ಇದ್ರು ಅಂತ ಫೋಟೋಸ್ ಅನ್ನ ರಿಲೀಸ್ ಮಾಡಿದೆ. ಇದರಲ್ಲಿ ಆಸಿಫಾ ಮೆಂಗಲ್ ಅನ್ನೋ ಮಹಿಳೆ ಬಲೂಚಿಸ್ತಾನದ ನೋಶ್ಕಿಯಲ್ಲಿರೋ ಪಾಕ್ನ ISI ಹೆಡ್ ಕ್ವಾರ್ಟರ್ ಅನ್ನ ಟಾರ್ಗೆಟ್ ಮಾಡಿ ತಮ್ಮ ಜೀವವನ್ನ ಅರ್ಪಿಸಿಕೊಂಡಿದ್ದಾರೆ ಅಂತ ಬಲೂಚ್ ಪಡೆ ಹೇಳಿದೆ. ಮತ್ತೊಂದು ಕಡೆ ಒತ್ತೆಯಾಳಾಗಿಟ್ಕೊಂಡಿದ್ದ ಪಾಕ್ ಅಧಿಕಾರಿಗಳನ್ನ ಮಾನವೀಯತೆ ಆಧಾರದ ಮೇಲೆ ನಾವು ರಿಲೀಸ್ ಮಾಡಿದೀವಿ ಅಂತ ಪಕ್ಕ ಪ್ರೊಫೆಷನಲ್ ಸೇನೆ ಹಾಗೆ ಬಲೂಚಿಗರು ಹೇಳಿಕೊಂಡಿದ್ದಾರೆ. ಬಿಡುಗಡೆಯಾದವರಲ್ಲಿ ನೋಶ್ಕಿಯ ಡೆಪ್ಯೂಟಿ ಕಮಿಷನರ್ ಮೊಹಮ್ಮದ್ ಹುಸೇನ್ ಹಜಾರಾ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಮಾರಿಯಾ ಶಾಮೋ ಸೇರಿದ್ದಾರೆ. ಆದ್ರೆ ಬಲೂಚಿಗಳು ಕೊಡ್ತಿರೋ ಸಾವಿನ ಲೆಕ್ಕವನ್ನ ಪಾಕಿಸ್ತಾನ ಅಲ್ಲಗಳೆದಿದೆ. ನಾವೇ 145 ಭಾರತ ಬೆಂಬಲಿತ ಫಿತ್ನಾ ಅಲ್ ಹಿಂದೂಸ್ತಾನ್ ಉಗ್ರಗಾಮಿಗಳನ್ನ ಹೊಡೆದು ಹಾಕಿದೀವಿ ಅಂತ ಹೇಳಿದೆ. ಆದ್ರೆ ಎಂದಿನಂತೆ ಇದಕ್ಕೂ ಯಾವುದೇ ಪ್ರೂಫ್ ಕೊಟ್ಟಿಲ್ಲ. ಸುಮ್ಮನೆ ಭಾರತ ಅಂತ ಹೇಳ್ಬಿಡೋದು ಇವರು. ಏನೋ ಕ್ರಿಕೆಟ್ ವಿಚಾರಕ್ಕೆ ಬಂದ್ರೆ ಭಾರತ ಹಾಗೂ ಪಾಕ್ ನಡುವೆ ಮತ್ತೆ ವಿವಾದ ಸ್ಫೋಟಗೊಂಡಿದೆ. ಮುಂದಿನ ವರ್ಲ್ಡ್ ಕಪ್ ನಲ್ಲಿ ನಾವು ಭಾರತದೊಂದಿಗೆ ಆಡಲ್ಲ ಅಂತ ಪಾಕ್ ನಾಟಕ ಶುರು ಮಾಡಿದೆ. ನಮ್ಮ ತಂಡ ವರ್ಲ್ಡ್ ಕಪ್ ಆಡೋಕೆ ಶ್ರೀಲಂಕಾಗೆ ಹೋಗುತ್ತೆ. ಆದರೆ ಫೆಬ್ರವರಿ 15 ತಾರೀಕು ನಡೆಯೋ ಭಾರತ ವಿರುದ್ಧದ ಮ್ಯಾಚ್ ಆಡಲ್ಲ, ಅದನ್ನ ಬಾಯ್ಕಾಟ್ ಮಾಡ್ತೀವಿ ಅಂತ ಪಾಕ್ ಸರ್ಕಾರ ಹೇಳಿದೆ. ಪಾಕ್ ಪ್ರಧಾನಿ ಶಾಬಾಜ್ ಶರೀಫ್ ಹಾಗೂ PCB ಚೇರ್ಮನ್ ಮೊಹಸಿನ್ ನಖ್ವಿ ನಡುವಿನ ಮೀಟಿಂಗ್ ನಂತರ ಈ ತೀರ್ಮಾನ ಪ್ರಕಟಿಸಲಾಗಿದೆ. ಆದರೆ ಈ ನಿರ್ಧಾರ ಯಾಕೆ ಮಾಡಿದೀವಿ ಅನ್ನೋದಕ್ಕೆ ಪಾಕ್ ಸ್ಪಷ್ಟ ಕಾರಣ ಕೊಟ್ಟಿಲ್ಲ. ಭಾರತ ಈಗ ಆಡ್ತಿರೋ T20ಯಲ್ಲಿ ಎಸ್ಪೆಷಲಿ ಭಾರತದ ಫಾರ್ಮ್ ನೋಡಿ ಎಲ್ಲಿ ಮತ್ತೆ ಹೊಡೆಸ್ಕೋತೀವಿ ಅನ್ನೋ ಭಯದಿಂದ ರೀತಿ ಮಾಡಿದ್ದಾರೆ ಅನ್ನೋ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಆದರೆ ಪಾಕ್ನ ಈ ತೀರ್ಮಾನಕ್ಕೆ ಪ್ರತಿಯಾಗಿ ಇನ್ನೊಮ್ಮೆ ಮರುಪರಿಶೀಲನೆ ಮಾಡಿ ಅಂತ ICC ಪಾಕ್ಗೆ ನಿರ್ದೇಶನ ಕೊಟ್ಟಿದೆ. ಅಲ್ಲದೆ ವೇಳಾಪಟ್ಟಿ ಪ್ರಕಾರ ಎಲ್ಲಾ ಟೀಮ್ಗಳು ಆಡಬೇಕಾಗತ್ತೆ. ನೀವು ಹೀಗೆ ಮಾಡಿದ್ರೆ ಇದು ಟೂರ್ನಿ ಆಯೋಜನೆಯ ವಿರುದ್ಧವಾಗಿ ನಡ್ಕೊಂಡಂಗಾಗತ್ತೆ. ಇಂಥ ಕ್ರಮ ಪಾಕ್ ಕ್ರಿಕೆಟ್ ಮೇಲೆ ದೀರ್ಘಾವಧಿಯ ಪರಿಣಾಮ ಬೀರಬಹುದು. ಇದು ಜಾಗತಿಕ ಕ್ರಿಕೆಟ್ ಮೇಲೂ ಕೂಡ ಪರಿಣಾಮ ಉಂಟು ಮಾಡಬಹುದು. ಅಂದ್ರೆ ಈ ಟೂರ್ನಿಯನ್ನ ಯಶಸ್ವಿಯಾಗಿ ನಡೆಸೋ ಉದ್ದೇಶ ಇಟ್ಕೊಂಡಿದೀವಿ ICCನವರು. ಇದರಲ್ಲಿ ಪಾಕ್ ಕ್ರಿಕೆಟ್ನ ಜವಾಬ್ದಾರಿ ಕೂಡ ಇದೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಮತ್ತೊಮ್ಮೆ ಥಿಂಕ್ ಮಾಡಿ ಅಂತ ಪಾಕ್ಗೆ ICC ಎಚ್ಚರಿಕೆ ಕೊಟ್ಟಿದೆ. ಇರೋ ಪಾಕ್ ನಡೆಗೆ BCCI ಪ್ರತಿಕ್ರಿಯೆ ಕೊಟ್ಟಿದೆ. ವಿಶ್ವಕಪ್ ನಲ್ಲಿ ಈ ತರ ಸೆಲೆಕ್ಟಿವ್ ನಿರ್ಧಾರಗಳನ್ನ ಸಹಿಸಿಕೊಳ್ಳೋದು ಕಷ್ಟ. ಇದ್ರ ಬಗ್ಗೆ ನಾವು ICC ಯೊಂದಿಗೆ ಚರ್ಚಿಸಿ ಆಮೇಲೆ ಕಾಮೆಂಟ್ ಮಾಡ್ತೇವೆ. ನಾವಂತೂ ICC ಪ್ರೋಟೋಕಾಲ್ ಪ್ರಕಾರ ನಡ್ಕೋತೀವಿ ಅಂತ BCCI ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪಾಕ್ ನಡೆ ಕ್ರಿಕೆಟ್ ವಲಯದಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿದೆ. ಭಾರತದಲ್ಲಿ ಆಡಲ್ಲ ಅಂತ ಹೇಳಿದ್ದಾರೆ. ಓಕೆ, ಲಾಜಿಕ್. ಭಾರತ ಅಲ್ಲಿ ಹೋಗಲ್ಲ ಅಂತ ಹೇಳ್ತು, ಅವ್ರಿಗೂ ಹೇಳಕ್ ರೈಟ್ಸ್ ಇದೆ ಭಾರತದಲ್ಲಿ ಆಡಲ್ಲ ಅಂತ ಹೇಳಕ್ಕೆ. ಆದ್ರೆ ಶ್ರೀಲಂಕಾದಲ್ಲೂ ಭಾರತದ ವಿರುದ್ಧ ಆಡಲ್ಲ ಅಂದ್ರೆ ಯಾವ ಭದ್ರತೆ ಕಾರಣನ, ಏನ್ ಕಾರಣ? ನೀವು ಹೆದರ್ಕೊಂಡಿದ್ದೀರಾ ಅಷ್ಟೇ ಭಾರತದ ವಿರುದ್ಧ ಆಡಕ್ಕೆ ಅನ್ನೋದು ಇಲ್ಲಿ ಬರುತ್ತೆ. ಯಾಕಂದ್ರೆ ಸ್ನೇಹಿತರೆ, ಮುಂದೇನು ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ. ಒಂದ್ ವೇಳೆ ಪಾಕ್ ಫೈನಲಿಗೆ ಬಂತು ಅಂತ ಹೇಳಿದ್ರೆ ಭಾರತದ ವಿರುದ್ಧ ಆಡಲ್ಲ ಸರಿ, ಬಟ್ ಫೈನಲಿ ಬರಕ್ ಅವಕಾಶ ಇದ್ದೇ ಇರುತ್ತಲ್ವಾ ಎರಡು ಟೀಮ್ಗಳು. ಆಗ್ಲೂ ಪಾಕಿಸ್ತಾನ ಆ ಮ್ಯಾಚ್ ಅನ್ನ ಬಾಯ್ಕಾಟ್ ಮಾಡುತ್ತಾ ಹೀಗಂತ ಇಂಗ್ಲೆಂಡ್ನ ಮಾಜಿ ಕ್ರಿಕೆಟಿಗ ಕೆವಿನ್ ಪೀಟರ್ಸನ್ ಪ್ರಶ್ನೆ ಮಾಡಿದ್ದಾರೆ. ಅತ ಭಾರತದ ಮಾಜಿ ಆಟಗಾರ R ಅಶ್ವಿನ್ ಕೂಡ ಪಾಕ್ ನಿರ್ಧಾರದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ನಾಕ್ಔಟ್ ಹಂತದಲ್ಲೂ ಭಾರತ ಪಾಕ್ ಮುಖಾಮುಖಿ ಆದ್ರೆ ಏನ್ ಮಾಡ್ತೀರಾ? ಆಗ್ಲೂ ಮ್ಯಾಚ್ ಆಡಲ್ಲ ಅಂತೀರಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಅಮೆರಿಕದ ಕುಖ್ಯಾತ ಎಪ್ಸ್ಟೀನ್ ಲೈಂಗಿಕ ಹಗರಣ ಕುರಿತು ಮತ್ತಷ್ಟು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಈ ಫೈಲ್ಸ್ ನಲ್ಲಿ ಬ್ರಿಟನ್ ರಾಜಮನೆತನದ ಮಾನ ಹರಾಜು ಹಾಕುವಂತ ಮತ್ತೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಪ್ರಿನ್ಸ್ ಆಂಡ್ರೂ 2011ರಲ್ಲಿ
ತನ್ನ ಸ್ವಂತ ಹೆಣ್ಣು ಮಕ್ಕಳಾದ ಪ್ರಿನ್ಸೆಸ್ ಬೇಟ್ರಿಸ್ ಮತ್ತು ಪ್ರಿನ್ಸೆಸ್ ಯುಜೆನಿ ಅವರ ಫೋಟೋಗಳನ್ನ ಇಮೇಲ್ ಮೂಲಕ ಎಪ್ಸ್ಟೀನ್ಗೆ ಕಳಿಸಿದ್ರು ಅನ್ನೋದು ಸಾಕ್ಷ್ಯ ಸಮೇತ ಬಯಲಾಗಿದೆ. ಗಮನಿಸಬೇಕಾದ ಅಂಶ ಅಂದ್ರೆ 2008ರಲ್ಲೇ ಎಪ್ಸ್ಟೀನ್ ಲೈಂಗಿಕ ಹಗರಣದಲ್ಲಿ ತಪ್ಪಿತಸ್ಥ ಅಂತ ಜೈಲಿಗೆ ಹೋಗಿ ಬಂದಿದ್ದ. ಆ ಟೈಮ್ನಲ್ಲೂ ಆಂಡ್ರೂ, ನನಗೆ ಅವನ ಬಗ್ಗೆ ಪಾಪದ ಕೆಲಸಗಳ ಬಗ್ಗೆ ಗೊತ್ತಿರಲಿಲ್ಲ, ನಾವಿಬ್ರು ಕಾಂಟ್ಯಾಕ್ಟ್ ಕಟ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರು. ಆದ್ರೆ ಇದಾದ್ಮೇಲೂ ಕೂಡ 2011 ಮತ್ತು 2012ರಲ್ಲೂ ಕೂಡ ಎಪ್ಸ್ಟೀನ್ ಜೈಲಿನಿಂದ ಬಂದ ಮೇಲೂ ಕೂಡ ಆಂಡ್ರೂ ತನ್ನ ಮಕ್ಕಳ ಫೋಟೋಸ್ ಅನ್ನ ಇಮೇಲ್ ಮೂಲಕ ಕಳಿಸ್ಕೊಟ್ಟಿದ್ರು ಅಂತ ಗೊತ್ತಾಗಿದೆ. ಹಾಗೆ ಎಪ್ಸ್ಟೀನ್ ವಿಶಿಂಗ್ ಯು ಜಾಯ್ ಅಂತ ಹೇಳಿದ್ದಾರೆ, ನಿನಗೆ ಸುಖವನ್ನ ನಾನು ವಿಶ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೀಗ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಕಾಮುಕರ ಸಂಘ ಇನ್ನೆಷ್ಟು ದೊಡ್ಡದಿದೆ ಅಂತ ಹೇಳಿ. ಇನ್ನು ಇದೇ ಎಪ್ಸ್ಟೀನ್ ಫೈಲ್ ಸಂಬಂಧ ಬ್ರಿಟನ್ ರಾಜಕೀಯದಲ್ಲಿ ಕೋಲಾಹಲ ಉಂಟಾಗಿದೆ. ಆಡಳಿತಾರೂಢ ಲೇಬರ್ ಪಾರ್ಟಿಯ ಪ್ರಭಾವಿ ನಾಯಕ ಲಾರ್ಡ್ ಪೀಟರ್ ಮ್ಯಾಂಡಲ್ಸನ್ ಪಕ್ಷದ ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದ ದಾಖಲೆಗಳಲ್ಲಿ ಎಪ್ಸ್ಟೀನ್ ಮ್ಯಾಂಡಲ್ಸನ್ಗೆ $75,000 ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದು ಗೊತ್ತಾಗಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನೊಂದು ಕಡೆ ಇದೇ ಎಪ್ಸ್ಟೀನ್ ಫೈಲ್ ಸಂಬಂಧ ಸ್ಲೋವಾಕಿಯಾ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮಿರೋಸ್ಲಾವ್ ಲಜ್ಕಾಕ್ ತಮ್ಮ ಹುದ್ದೆಗೆ ದಿಢೀರ್ ರಾಜೀನಾಮೆ ಕೊಟ್ಟಿದ್ದಾರೆ. ಇವರು ಕೂಡ ಎಪ್ಸ್ಟೀನ್ ಜೈಲಿಗೆ ಹೋಗಿ ಬಂದ ಮೇಲೂ ಆತನೊಂದಿಗೆ ಡಿನ್ನರ್ ಪಾರ್ಟಿ ಮಾಡಿದ್ರು. ಹೀಗಾಗಿ ಪ್ರೆಷರ್ ಜಾಸ್ತಿ ಆಗ್ತಿದ್ದ ಹಾಗೆ ರಿಸೈನ್ ಮಾಡಿದ್ದಾರೆ. ಇನ್ನು ಎಪ್ಸ್ಟೀನ್ ಫೈಲ್ ಸಂಬಂಧ ಅಮೆರಿಕ ಸರ್ಕಾರ ವಿಚಿತ್ರವಾದ ನಿರ್ಧಾರವನ್ನು ತಗೊಂಡಿದೆ. ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಏನೇ ಫೋಟೋ ಇಮೇಲ್ ಸಿಕ್ಕಿರಬಹುದು, ಆದರೆ ಅದರ ಆಧಾರದ ಮೇಲೆ ನಾವು ಯಾರ ಮೇಲೂ ಹೊಸದಾಗಿ ಕೇಸ್ ಹಾಕೋಕೆ ಆಗಲ್ಲ ಅಂತ ಅಮೆರಿಕದ ನ್ಯಾಯಾಂಗ ಇಲಾಖೆ ಹೇಳಿದೆ. ಯಾಕಂದ್ರೆ ಫೈಲ್ಸ್ ನಲ್ಲಿ ಭಯಾನಕ ಫೋಟೋಗಳಿವೆ, ಇಮೇಲ್ಗಳಿವೆ ನಿಜ, ಆದರೆ ಅವೆಲ್ಲ ಕೇವಲ ಫೋಟೋಗಳಷ್ಟೇ. ಅದನ್ನಿಟ್ಕೊಂಡು ನಾವು ಕೋರ್ಟ್ ನಲ್ಲಿ ಯಾರ ಮೇಲೂ ಕ್ರೈಮ್ ಪ್ರೂವ್ ಮಾಡಕ್ಕೆ ಆಗಲ್ಲ, ಸಾಕ್ಷಿ ಇಲ್ಲದೆ ಕೇಸ್ ಹಾಕಿದ್ರೆ ಅದು ನಿಲ್ಲಲ್ಲ ಅನ್ನೋ ಹೇಳಿಕೆ ಕೊಟ್ಟಿದೆ. ಇನ್ನು ಜಾಗತಿಕ ರೇಟಿಂಗ್ ಏಜೆನ್ಸಿ ಮೂಡೀಸ್ ಭಾರತದ 2026-27ನೇ ಸಾಲಿನ ಬಜೆಟ್ ಬಗ್ಗೆ ಮಾತನಾಡಿದೆ. ಈ ಬಜೆಟ್ ನಲ್ಲಿ ಯಾವುದೇ ಕ್ರಾಂತಿಕಾರಿ ಬದಲಾವಣೆಗಳಿಲ್ಲ ಅಂತ ಹೇಳಿದೆ. ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ವಿತ್ತೀಯ ಕೊರತೆಯನ್ನ 4.4% ನಿಂದ 4.3%ಗೆ ಇಳಿಸೋಕೆ ಪ್ಲಾನ್ ಆಗಿದೆ. ಒಳ್ಳೆ ನಡೆ. ಆದ್ರೆ ಕೋವಿಡ್ಗೂ ಮುಂಚಿನ ಸ್ಥಿತಿಗೆ ಹೋಲಿಸಿದ್ರೆ ಈ ಭಾರತದ ವಿತ್ತೀಯ ಕೊರತೆ ಇನ್ನೂ ಹೆಚ್ಚಾಗೇ ಇದೆ ಅಂತ ಅಭಿಪ್ರಾಯಪಟ್ಟಿದೆ. ಹಾಗೆ ಈ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕತೆ 7.4% ಬೆಳವಣಿಗೆಯಾಗುವ ನಿರೀಕ್ಷೆ ಇದೆ. ಹಣದುಬ್ಬರ ಸುಮಾರು 2% ಸಮೀಪ ಇರಬಹುದು. ಹಾಗೆ ವಿತ್ತೀಯ ಕೊರತೆ ಈ ವರ್ಷದ ಒಟ್ಟು GDPಯ 4.4% ಇರುತ್ತೆ ಅಂತ ಮೂಡೀಸ್ ಹೇಳಿದೆ. ಇನ್ನು ಭಾರತ ತರ್ತಾ ಇರೋ ಸುಧಾರಣೆಗಳು ಮತ್ತು ಯುರೋಪಿಯನ್ ಯೂನಿಯನ್ ಜೊತೆಗೆ ಮಾಡಿಕೊಂಡಿರೋ ಮುಕ್ತ ವ್ಯಾಪಾರ ಒಪ್ಪಂದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಒಳ್ಳೆಯದು. ಆದರೆ ಭಾರತ ಈ ವಲಯದಲ್ಲಿ ಇಟ್ಕೊಂಡಿರೋ ಗುರಿಗಳನ್ನು ಪೂರೈಸೋಕೆ ಆಗಲ್ಲ ಅಂತ ಹೇಳಿದೆ. ಕಳೆದ ವರ್ಷ ಮೂಡೀಸ್ ಭಾರತದ ರೇಟಿಂಗ್ಸ್ ಅನ್ನ ಚೇಂಜ್ ಮಾಡಿರಲಿಲ್ಲ. ಈ ಸಲ ಮಾಡಬಹುದೇನೋ ಅಂತಿತ್ತು, ಆದರೆ ಏನು ಚೇಂಜ್ ಮಾಡಲ್ಲ ಅಂತ ಮೂಡೀಸ್ ಹೇಳಿದೆ. ಹಣಕಾಸಿನ ಸ್ಥಿತಿ ಸುಧಾರಿಸಿದ್ರೂ ಕೂಡ ದೇಶದ ಸಾಲದ ರೇಟಿಂಗ್ ಬದಲಾಯಿಸುವಷ್ಟು ಸ್ಟ್ರಾಂಗ್ ಇನ್ನೂ ಆಗಿಲ್ಲ. ಹೀಗಾಗಿ ಭಾರತದ ರೇಟಿಂಗ್ ಸ್ಟೇಬಲ್ ಆಗೇನೆ ಇರುತ್ತೆ ಅಂತ ಮೂಡೀಸ್ ಹೇಳಿದೆ, ಅಪ್ಗ್ರೇಡೇಷನ್ ಕೊಡಲ್ಲ ಅಂತ. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಭಾರತ ಸರ್ಕಾರ ಅಥವಾ ಇಲ್ಲಿನ ಕಂಪನಿಗಳು ವಿದೇಶಗಳಿಂದ ಸಾಲ ಪಡೆಯುವಾಗ ಬಡ್ಡಿ ದರದ ಮೇಲೆ ಪರಿಣಾಮ ಉಂಟಾಗುತ್ತೆ. ರೇಟಿಂಗ್ ಕಮ್ಮಿ ಆದ್ರೆ ಬಡ್ಡಿ ದರ ಜಾಸ್ತಿ ಆಗುತ್ತೆ. ರೇಟಿಂಗ್ ಅಪ್ಗ್ರೇಡ್ ಆದ್ರೆ ನಮಗೆ ಕಮ್ಮಿ ಇಂಟ್ರೆಸ್ಟ್ ರೇಟ್ಗೆ ಫಂಡಿಂಗ್ ಸಿಗುತ್ತೆ. ಇನ್ನು ಭಾರತದ ಆರ್ಥಿಕ ಬೆಳವಣಿಗೆ ಬಗ್ಗೆ ಮಸ್ಕ್ ರಿಯಾಕ್ಟ್ ಮಾಡಿದ್ದಾರೆ. ಇತ್ತೀಚೆಗೆ IMF ರಿಲೀಸ್ ಮಾಡಿದ 2026 ರಿಪೋರ್ಟ್ ನಲ್ಲಿ ಭಾರತದ ಸಾಧನೆಯನ್ನು ಹೇಳಲಾಗಿತ್ತು. ಜಗತ್ತಿನ ಆರ್ಥಿಕ ಬೆಳವಣಿಗೆಗೆ ಅತಿ ಹೆಚ್ಚು ಕೊಡುಗೆ ಕೊಡ್ತಾ ಇರೋ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಅಮೆರಿಕವನ್ನ ಹಿಂದಿಕ್ಕಿ 2ನೇ ಸ್ಥಾನಕ್ಕೆ ಏರಿತ್ತು. ಚೀನಾ 26.6% ಕೊಡುಗೆಯೊಂದಿಗೆ ಮೊದಲ ಸ್ಥಾನದಲ್ಲಿದ್ರೆ ಭಾರತ 17% ಕಾಂಟ್ರಿಬ್ಯೂಷನ್ ನೊಂದಿಗೆ 2ನೇ ಪ್ಲೇಸ್ ನಲ್ಲಿತ್ತು. ಅಮೆರಿಕ ಕೇವಲ 9.9% ನೊಂದಿಗೆ 3ನೇ ಸ್ಥಾನಕ್ಕೆ ಕುಸಿದಿದೆ. ಈಗ ಈ ಚಾರ್ಟ್ ನೋಡಿ ಮಸ್ಕ್ ದ ಬ್ಯಾಲೆನ್ಸ್ ಆಫ್ ಪವರ್ ಇಸ್ ಚೇಂಜಿಂಗ್ ಅಂತ ಹೇಳಿದ್ದಾರೆ. ಜಗತ್ತಿನ ಶಕ್ತಿ ಕೇಂದ್ರ ಈಗ ಅಮೆರಿಕದಿಂದ ಏಷ್ಯಾ ಕಡೆಗೆ ಶಿಫ್ಟ್ ಆಗ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಇನ್ನು ಮಸ್ಕ್ ಈ ಟ್ವೀಟ್ಗೆ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸುವಾಗ ನೋಡಿ ಖುದ್ದು ಎಲಾನ್ ಮಸ್ಕ್ ಕೂಡ IMF ಡೇಟಾ ನೋಡಿ ಶಾಕ್ ಆಗಿದ್ದಾರೆ. ಜಾಗತಿಕ ಬೆಳವಣಿಗೆಯಲ್ಲಿ ಭಾರತದ ಪಾಲು 17% ಇದ್ರೆ ಚೀನಾ ಪಾಲು 26% ಇದೆ. ಅಂದ್ರೆ ಇಡೀ ಜಗತ್ತಿನ ಗ್ರೋತ್ಗೆ 2 ರಾಷ್ಟ್ರಗಳೇ ಎಂಜಿನ್ ಆಗಿವೆ ಇನ್ನು ಮುಂದಿನ ದಿನಗಳಲ್ಲಿ ಏನೋ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಭಾರತ ಎಂತಹ ಶಕ್ತಿ ಗಳಿಸಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗ್ತಿದೆ. ನಮ್ಮ ವಿರೋಧ ಪಕ್ಷದವರು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ವಿಪಕ್ಷಗಳ ಕಾಲೆಳೆದಿದ್ದಾರೆ. ಇನ್ನು ಭಾರತದೊಂದಿಗೆ ರಾಜತಾಂತ್ರಿಕ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ನೆರೆಯ ಬಾಂಗ್ಲಾ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. ಫೆಬ್ರವರಿ 12ರ ಎಲೆಕ್ಷನ್ಗೆ ಇಂಟರ್ನ್ಯಾಷನಲ್ ಅಬ್ಸರ್ವರ್ ಆಗಿ ಬನ್ನಿ ಅಂತ ಭಾರತಕ್ಕೆ ಆಹ್ವಾನ ಕೊಟ್ಟಿದೆ. ಭಾರತ ಸೇರಿ ಕ್ಯಾನಡಾ, ನೇಪಾಳ, ಆಸ್ಟ್ರೇಲಿಯಾ, ಬ್ರೆಜಿಲ್, ಈಜಿಪ್ಟ್, ಫ್ರಾನ್ಸ್, ಕುವೈತ್ ಸೇರಿ ಹಲವು ರಾಷ್ಟ್ರಗಳಿಗೂ ಆಹ್ವಾನ ಹೋಗಿದೆ. ಇನ್ನು ಯುಎಸ್ ಸರ್ಕಾರದಿಂದ ಆಹ್ವಾನ ಬಂದಿದ್ರೂ ಕೂಡ ಭಾರತ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈಗ ಆಲ್ರೆಡಿ ಯುರೋಪಿಯನ್ ಯೂನಿಯನ್, ಇಸ್ಲಾಮಿಕ್ ಕೋಆಪರೇಷನ್ ಆರ್ಗನೈಸೇಷನ್ ಸೇರಿದ ಹಾಗೆ ಹಲವು ಅಂತಾರಾಷ್ಟ್ರೀಯ ಸಂಘಟನೆಗಳ 330 ಅಬ್ಸರ್ವರ್ಗಳು ಬಾಂಗ್ಲಾ ಎಲೆಕ್ಷನ್ ನೋಡೋಕೆ ಬರ್ತೀವಿ ಅಂತ ಹೇಳಿದ್ದಾರೆ. 2024ರ ಎಲೆಕ್ಷನ್ಗೆ ಹೋಲಿಸಿದ್ರೆ ಈ ಬಾರಿ ಅಬ್ಸರ್ವರ್ಗಳ ಸಂಖ್ಯೆ ಡಬಲ್ ಆಗಿದೆ ಅಂತ ಯುಎಸ್ ಸರ್ಕಾರ ಹೇಳಿದೆ. ಹಾಗೆ ಈ ಎಲೆಕ್ಷನ್ ಶೇಖ್ ಹಸೀನಾ ಪದಚ್ಯುತಿ ನಂತರ ನಡೀತಾ ಇರೋ ಎಲೆಕ್ಷನ್ ಆಗಿರೋದ್ರಿಂದ ಇಡೀ ಜಗತ್ತಿನ ಕಣ್ಣು ಇದರ ಮೇಲೆ ಬಿದ್ದಿದೆ. ಏನೋ ಜಪಾನ್ನಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆ ಹೊರಬಿದ್ದಿದೆ. ಹಾಲಿ ಪ್ರಧಾನಿ ಸನೈ ತಕಾಚಿ ಅವರ ಪಾರ್ಟಿ ಭರ್ಜರಿ ಜಯ ಸಾಧಿಸಲಿದೆ ಅಂತ ಸಮೀಕ್ಷೆ ಹೇಳಿದೆ.
ಅಸಾಹಿ ನ್ಯೂಸ್ ಪೇಪರ್ ಈ ಸಮೀಕ್ಷೆ ನಡೆಸಿತ್ತು. ಅದರಲ್ಲಿ ತಕೈಚಿ ಅವರ ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿ ಬಹುಮತಕ್ಕೆ ಬೇಕಾದ 233 ಸ್ಥಾನಗಳಿಗಿಂತ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳಿದೆ. ಪ್ರಸ್ತುತ ಅವರ ಪಾರ್ಟಿ 198 ಸ್ಥಾನಗಳನ್ನ ಹೊಂದಿದೆ. ಈ ಮೂಲಕ ಅವರ ಮಿತ್ರಕೂಟದ ಒಕ್ಕೂಟ ಒಟ್ಟು 300 ಸ್ಥಾನಗಳಿಗೆ ತಲುಪುವ ಸಾಧ್ಯತೆ ಇದೆ. ಸೆಂಟ್ರಿಸ್ಟ್ ರಿಫಾರ್ಮ್ ಅಲಯನ್ಸ್ ಅನ್ನೋ ಪ್ರಮುಖ ವಿರೋಧ ಪಕ್ಷ ಈಗಿರೋ 167 ಸ್ಥಾನಗಳಲ್ಲಿ ಅರ್ಧದಷ್ಟು ಸ್ಥಾನಗಳನ್ನ ಕಳ್ಕೋಬಹುದು ಅಂತ ಸಮೀಕ್ಷೆ ಪ್ರಿಡಿಕ್ಟ್ ಮಾಡಿದೆ. ಏನಾಗುತ್ತೆ ನೋಡಬೇಕು. ಫೆಬ್ರವರಿ 8ಕ್ಕೆ ಚುನಾವಣೆ. ಟ್ರೋಲರ್ಗಳ ಪಾಲಿನ ಅತಿದೊಡ್ಡ ಕಣಜ ಪಾಕಿಸ್ತಾನ ಮತ್ತೆ ಟ್ರೋಲ್ ಆಗಿದೆ. ಈ ಸಲ ಅಲ್ಲಿನ ಅಗ್ನಿಶಾಮಕ ದಳದವರಿಂದ ನಗೆಪಾಟಲಿಗೀಡಾಗಿದೆ. ರೀಸೆಂಟ್ ಆಗಿ ಅಲ್ಲಿ ವಸತಿ ಪ್ರದೇಶವೊಂದರಲ್ಲಿ ಬೆಂಕಿ ಹತ್ಕೊಂಡಿತ್ತು. ಧಗ ಭಗ ಅಂತ ಉರಿತಾ ಇತ್ತು. ಆದ್ರೆ ಅದನ್ನ ಆರಿಸೋಕೆ ಪಾಕ್ ಫೈರ್ ಫೈಟರ್ಸ್ ಬಕೆಟ್ ಹಿಡ್ಕೊಂಡು ಓಡಿದ್ದಾರೆ. ಈ ವಿಡಿಯೋ ಭಾರಿ ವೈರಲ್ ಆಗಿದೆ. ಜನ ಪಾಕಿಸ್ತಾನಕ್ಕೆ ಮತ್ತೆ ಚೀಮಾರಿ ಹಾಕಿದ್ದಾರೆ. ಪಾಕಿಸ್ತಾನ ಇನ್ನೂ ಕೂಡ ಶಿಲಾಯುಗದಲ್ಲಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ಇವರೇನು ಎಮರ್ಜೆನ್ಸಿ ವರ್ಕರ್ಸ್, ಇವರು ಬಕೆಟ್ ಹಿಡ್ಕೊಂಡು ಓಡ್ತಾ ಇರೋದು ಎಲ್ಲಿಗೆ? ಕೆಲಸ ಮಾಡ್ತಿರೋ ವೇಗ ನೋಡಿದ್ರೆ ಇವರಿಗೆ ಬೆಂಕಿ ನಂದಿಸೋ ಗಂಭೀರತೆನೇ ಇಲ್ಲ ಅಂತ ಟೀಕೆ ಮಾಡಿದ್ದಾರೆ. ನೈಜೀರಿಯಾದಲ್ಲಿ ಬೋಕೋ ಹರಾಮ್ ಉಗ್ರರ ವಿರುದ್ಧ ಸೇನೆ ಆಪರೇಷನ್ ನಡೆಸ್ತಾ ಇದೆ. ಈಗಾಗಲೇ ಸಂಘಟನೆಯ ಟಾಪ್ ಕಮಾಂಡರ್ ಅಬು ಖಾಲಿದ್ ಸೇರಿ 10 ಉಗ್ರರನ್ನ ಹೊಡೆದು ಹಾಕಿದೆ. ಆನ್ಲೈನ್ ಸ್ಕ್ಯಾಮ್ ಮತ್ತು ಸೈಬರ್ ಕ್ರೈಮ್ ವಿರುದ್ಧ ಚೈನಾ ಸಮರವನ್ನ ಮುಂದುವರಿಸಿದೆ. ಈಗ ಮಯನ್ಮಾರ್ ಗಡಿಯಲ್ಲಿ ಕೂತು ಚೀನಾ ನಾಗರಿಕರನ್ನ ಟಾರ್ಗೆಟ್ ಮಾಡಿ ವಂಚಿಸ್ತಾ ಇದ್ದ 4 ಮರಣದಂಡನೆಯನ್ನ ಜಾರಿಗೊಳಿಸಲಾಗಿದೆ. ಕಳೆದ ವಾರವಷ್ಟೇ ಇದೇ ಕಾರಣಕ್ಕೆ ಒಂದೇ ಕುಟುಂಬದ 11 ಜನರಿಗೆ ಮರಣದಂಡನೆಯನ್ನ ಜಾರಿಗೊಳಿಸಲಾಗಿತ್ತು. ಅಮೆರಿಕದ ಪ್ರತಿಷ್ಠಿತ ಸಾಂಸ್ಕೃತಿಕ ಕೇಂದ್ರ ಜಾನ್ ಎಫ್ ಕೆನೆಡಿ ಸೆಂಟರ್ಗೆ ಟ್ರಂಪ್ ಬೀಗ ಹಾಕಿದ್ದಾರೆ. ಮುಂದಿನ 2 ವರ್ಷ ಈ ಸೆಂಟರ್ ನಲ್ಲಿ ಯಾವುದೇ ನಾಟಕ, ಪ್ರಶಸ್ತಿ ಸಮಾರಂಭ ನಡೆಯೋ ಹಾಗಿಲ್ಲ ಅಂತ ಆರ್ಡರ್ ಮಾಡಿದ್ದಾರೆ. ಈ ಕೇಂದ್ರವನ್ನ ಸಂಪೂರ್ಣವಾಗಿ ರಿವ್ಯಾಂಪ್ ಮಾಡಿ ಇನ್ನಷ್ಟು ಅದ್ಭುತವಾಗಿ ಕಾಣೋ ತರ ಚಂದ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ಶುರು ಮಾಡಬಹುದು. ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್, ಕರೆಂಟ್ ಪವರ್, ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್, ಎಕನಾಮಿಕ್ಸ್ನ ಮೇಲೆ ಸೀರೀಸ್, ಸ್ಪೆಷಲ್ ವಿಡಿಯೋಸ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.